ಕ್ಷೇತ್ರದಲ್ಲಿ ಮುನಿರತ್ನವರ ಈ ಕೀಳು ಮಟ್ಟದ ಭಾಷೆ ಪದಗಳ ಬಳಕೆ ಹೊಸದೇನಲ್ಲ. ಯಾರು ಕೂಡ ಅವರು ಸಣ್ಣ ಮಗು ಅಲ್ಲ, ನೀವು ಇದನ್ನು ಹೇಳಿ ಅಂತ ಹೇಳಿಸೋದಕ್ಕೆ ಸಾಧ್ಯ ಇಲ್ಲ. ಚುನಾವಣೆ, ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ನಡೆದಂತ ಸೋಲನ್ನ ಇಟ್ಕೊಂಡು ಇವರು ಕುತಂತ್ರ ಮಾಡ್ತಿದ್ದಾರೆ ಅನ್ನೋಂಥ ಆರೋಪವನ್ನು ಮಾಡ್ತಾರೆ. 5 ವರ್ಷ ಜನಗಳು ಅವಕಾಶವನ್ನ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನ ನೀಡಬೇಕೇ ಹೊರತು ಆಟೋಗಳನ್ನ ಕೊಡಿಸೋ ವಿಚಾರಕ್ಕೆ 20 ಲಕ್ಷ 30 ಲಕ್ಷ ನೇರವಾಗಿ ಕೇಳ್ತಾರೆ. ಸಾಮಾನ್ಯ ಪ್ರಜೆಗೆ ಯಾವ ರೀತಿ ಶಿಕ್ಷೆಗಳು ಈ ರೀತಿಯಾದಂತಹ ಕೆಲಸಗಳಲ್ಲಿ ಕೃತ್ಯಗಳಲ್ಲಿ ಆಗುತ್ತೋ ಅದೇ ಶಿಕ್ಷೆ ಶಾಸಕರು ಕೂಡ ಆಗುತ್ತೆ. ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರ ಬಂಧನ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ನಮ್ಮ ಜೊತೆ ಕುಸುಮ ಹನುಮಂತರಾಯಪ್ಪ ಇದ್ದಾರೆ. ಯಾಕಂದ್ರೆ ಅವ್ರ ಮೇಲೆ ಆರೋಪವನ್ನ ಈಗ ಮಾಡ್ತಿರುವಂಥದ್ದು ಮುನಿರತ್ನ ಅವರು. ಮೇಡಮ್, ಇವಾಗ ಅರೆಸ್ಟ್ ಆದ ನಂತರ ನನ್ನ ಷಡ್ಯಂತ್ರ ಆಗ್ತಾ ಇದೆ, ಈ ರೀತಿಯ ಪದಗಳನ್ನ, ಕೆಟ್ಟ ಪದಗಳನ್ನ ಬಳಕೆ ಮಾಡುವ ಮುಂಚೆ ಅವರ ಜ್ಞಾನ ಎಲ್ಲಿತ್ತು ಅಂತ. ಅದೇ ನಮ್ಮ ಪ್ರಶ್ನೆನೂ ಕೂಡ. ಯಾರು ಕೂಡ ಅವರು ಸಣ್ಣ ಮಗು ಅಲ್ಲ, ನೀವು ಇದನ್ನು ಹೇಳಿ ಅಂತ ಹೇಳಿಸೋದಕ್ಕೆ ಸಾಧ್ಯ ಇಲ್ಲ. ಬಹಳ ಅನುಭವಿ ರಾಜಕಾರಣಿ, ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮಂತ್ರಿಗಳಾಗಿದ್ದಂಥವ್ರು. ಅವರು ಮಾತಾಡುವಂಥ ಸಂದರ್ಭದಲ್ಲಿ ಯಾವ ಮಾತುಗಳನ್ನು ಆಡ್ತಿದ್ದಾರೆ ಅಂತ ಹೇಳಿ ಅವರು ಸ್ವಲ್ಪ ಜ್ಞಾನವನ್ನು ಇಟ್ಕೊಂಡಿರ್ಬೇಕಾಗಿತ್ತು. ಇವತ್ತು ಆರೋಪ ಬಂದಿದೆ, ಪೊಲೀಸರು ಅರೆಸ್ಟ್ ಮಾಡಿದ ಮೇಲೆ ಎಲ್ಲ ಒಂದು ಷಡ್ಯಂತ್ರ ಅಂತ ಹೇಳೋದು ಬಹಳ ಸುಲಭ. ಆದರೆ ಅವರು ಆಡಿರೋ ಮಾತುಗಳಿದೆಯಲ್ಲ, ಆ ಗುತ್ತಿಗೆದಾರನಿಗೆ ಜೀವ ಬೆದರಿಕೆಯನ್ನು ಹಾಕಿರುವಂಥದ್ದು, ನಾನು 5 ವರ್ಷ ಶಾಸಕ, ನನ್ನನ್ನೇನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋ ಒಂದು ಮಾತುಗಳಿರ್ಬೋದು, ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು, ದಲಿತ ವಿರೋಧಿಯಾದಂಥ ಹೇಳಿಕೆಗಳನ್ನು ಹೇಳಿರುವಂಥದ್ದು ಇರ್ಬೋದು, ಒಕ್ಕಲಿಗ ವಿರೋಧಿಯಾಗಿರುವಂಥ ಹೇಳಿಕೆಗಳನ್ನು ನೀಡಿ ಮಹಿಳೆಯರ ಬಗ್ಗೆ ಬಹಳ ಕೀಳು ಮಟ್ಟದ ಭಾಷೆಯನ್ನು ಉಪಯೋಗಿಸಿ ಮಾತಾಡಿರುವಂಥದ್ದು, ಇವೆಲ್ಲವೂ ಕೂಡ ಅವ್ರ ಬಾಯಿಂದ ಬಂದಿರುವಂಥ ಮಾತುಗಳಾಗಿರೋದ್ರಿಂದ ಅವ್ರು ಜವಾಬ್ದಾರರಾಗ್ತಾರೆ ಹೊರತು ಬೇರೆ ಯಾರು ಕೂಡ ಅದಕ್ಕೆ ಜವಾಬ್ದಾರರಾಗಕ್ಕೆ ಸಾಧ್ಯ ಇಲ್ಲ. ಇವತ್ತು ಇದನ್ನ ಬಿಜೆಪಿ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಅಂತ ತರಾತುರಿಯಲ್ಲಿ ಅರೆಸ್ಟ್ ಮಾಡ್ತಾ ಇದೆ, ಬೇರೆ ಬೇರೆ ಕೇಸ್ಗಳನ್ನ ಕಂಪೇರ್ ಮಾಡ್ತಾ ಇದೆ. ಅಲ್ಲ, ಬೇಗ ಅರೆಸ್ಟ್ ಮಾಡಿದ್ರೆ ಬೇಗ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ತಾರೆ, ಅರೆಸ್ಟ್ ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ ಅವ್ರು ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅಂತಲೂ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ. ಆದರೆ BJP ಅವ್ರಿಗೆ ನಾವು ಕೇಳುವಂಥ ಪ್ರಶ್ನೆ ಏನು ಅಂತಂದರೆ, ಈ ಶಾಸಕರು ನೀಡಿರುವಂಥ ಹೇಳಿಕೆಗಳೇನಿದಾವಲ್ಲ ಅದನ್ನು ಅವರು ಸಮರ್ಥಿಸ್ಕೊಳ್ತಾ ಇದ್ದಾರೆ ಅಂತಂದರೆ, ಹಾಗಾದರೆ BJPಯ ಇಡೀ ಪಕ್ಷದ ನಿಲುವು ದಲಿತ ವಿರೋಧಿ, ಒಕ್ಕಲಿಗ ವಿರೋಧಿ, ಮಹಿಳಾ ವಿರೋಧಿ ಆಗಿರುತ್ತಾ ಅನ್ನೋದು ನಮಗೆ ಸಮಾಜಕ್ಕೆ ಒಂದು ಸಂದೇಶವನ್ನು BJP ಪಕ್ಷದವರು ನೋಡ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯ ಇದನ್ನು ನೋಡ್ತಾ ಇದೆ. ಹಾಗಾದರೆ BJPಯ ಪಕ್ಷದ ನಿಲುವು ಮಹಿಳಾ ವಿರೋಧಿ, ದಲಿತ ವಿರೋಧಿ, ಒಕ್ಕಲಿಗ ವಿರೋಧಿ ಆಗಿದೆ. ಇವತ್ತು ಕ್ಷೇತ್ರದಲ್ಲಿ ಮುನಿರತ್ನವರ ಈ ಕೀಳು ಮಟ್ಟದ ಭಾಷೆ ಪದಗಳ ಬಳಕೆ ಹೊಸದೇನಲ್ಲ. ಅಲ್ಲಿರೋ ಕ್ಷೇತ್ರದ ಜನರೇ ಕೂಡ ಹೆದರ್ಕೊಂಡು ಇವತ್ತು ನೀವು ಕಾಂಟ್ರಾಕ್ಟರ್ ತಂದಿರೋದ್ರಿಂದ ಸಾಕಷ್ಟು ಜನ ಹೇಳ್ತಿದ್ದಾರೆ. ನಿಮಗೂ ಕೂಡ ನಿಮ್ಗೆ ಯಾವ ರೀತಿ ಅನುಭವ? ಇಲ್ಲ, ನಾನು ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಅಂತ ಹೋದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬಾರಿ ನನಗೆ ಕ್ಷೇತ್ರದಲ್ಲಿ ಬಹಳ ತೊಂದರೆಗಳಾಯಿತು. ಆ ತೊಂದರೆಗಳಾದಂಥ ಸಂದರ್ಭದಲ್ಲೇ ನಾನು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೀನಿ. ಪ್ರತಿಭಟನೆಯನ್ನು ಕೂಡ ನಮ್ಮ ಕಾರ್ಯಕರ್ತರು, ಮುಖಂಡರುಗಳ ಜೊತೆ ಹೋಗಿ ನಾವು ಮಾಡಿದ್ದುಂಟು. ಭಾಳಷ್ಟು ದೌರ್ಜನ್ಯಗಳನ್ನು ನಮ್ಮ ಮೇಲೂ ಕೂಡ ಮಾಡಿದ್ದಾರೆ. ಆದರೆ ಇವತ್ತು ಯಾರೋ ಒಬ್ಬರು ಧೈರ್ಯ ಮಾಡಿ ಬಂದು ಆರೋಪಕ್ಕೆ ಏನು ಅವ್ರು ಆರೋಪ ಮಾಡ್ತಿದ್ದಾರೆ ಅದಕ್ಕೆ ಪುಷ್ಟಿಯನ್ನು ನೀಡುವ ರೀತಿಯಲ್ಲಿ ಎಲ್ಲ ರೀತಿಯಾದಂಥ ಸಾಕ್ಷಿಗಳನ್ನು ಒದಗಿಸಿರೋದ್ರಿಂದ ಸಮಾಜಕ್ಕೆ ಅವರ ನಿಜ ಮುಖವನ್ನು ತೋರಿಸುವಂಥ ಕೆಲಸ ಆಗಿದೆ. ಮೇಡಮ್, ಈಗ ಚುನಾವಣೆ, ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ನಡೆದಂಥ ಸೋಲನ್ನ ಇಟ್ಕೊಂಡು ಇವರು ಕುತಂತ್ರ ಮಾಡ್ತಿದ್ದಾರೆ ಅನ್ನೋಂಥ ಆರೋಪವನ್ನು ಮಾಡ್ತಿದ್ದಾರೆ. ಹಿಂದೆನೂ ಹೇಳಿದ್ದೀನಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳಲ್ಲಿ ಯಾರಾದರೂ ಒಬ್ರು ಗೆಲ್ಲಬೇಕು, ಯಾರಾದರೂ ಒಬ್ರು ಸೋಲ್ಬೇಕು. ಜನಗಳ ಆಯ್ಕೆ ಅವರಾಗಿತ್ತು, ನಾವು ಆಗಿರಲಿಲ್ಲ. ನಾವು ತಲೆಬಾಗಿ ಆ ರಿಸಲ್ಟನ್ನು ಒಪ್ಕೊಂಡು ಅವರು ಶಾಸಕರಿದ್ದಾರೆ, ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ನಾವು ಅವ್ರ ಮೇಲೆ ಷಡ್ಯಂತ್ರವನ್ನು ಮಾಡುವಂಥ ಅವಶ್ಯಕತೆ ನಮಗಿಲ್ಲ. ಅವರಿಗೆ 5 ವರ್ಷ ಜನಗಳು ಅವಕಾಶವನ್ನು ಕೊಟ್ಟಿದ್ದಾರೆ, ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಸಮಾಜಕ್ಕೆ ಉತ್ತಮವಾದಂಥ ಸಂದೇಶವನ್ನು ನೀಡಬೇಕೇ ಹೊರತು ಈ ರೀತಿಯಾಗಿ ಒಬ್ಬರ ಮೇಲೆ ದೌರ್ಜನ್ಯ, ಒಬ್ಬ ಸಾಮಾನ್ಯನ ಮೇಲೆ ದೌರ್ಜನ್ಯ ಎಸಗಿರುವಂಥದ್ದು ಬಹಳ ದುರದೃಷ್ಟ. ಒಂದು ಕಡೆ ಇವರು ಭ್ರಷ್ಟಾಚಾರ ಆಗ್ತಿದೆ ಸರ್ಕಾರದಲ್ಲಿ ಅಂತ ಪತ್ರ ಬರೀತಾರೆ CM-ಗಳಿಗೆ, ಈ ರೀತಿಯ ಭ್ರಷ್ಟಾಚಾರವನ್ನು ಮಾಡ್ತಾರೆ. ಅದು ಕೇವಲ ಗ್ಯಾರ್ಬೇಜ್ ಅಂತ ಆಟೋಗಳನ್ನ ಕೊಡಿಸೋ ವಿಚಾರಕ್ಕೆ 20 ಲಕ್ಷ 30 ಲಕ್ಷ ನೇರವಾಗಿ ಕೇಳ್ತಾರೆ. ಕೊಡಲಿಲ್ಲ ಅಂದರೆ ಅವಾಚ್ಯ ಪದಗಳ ಬಳಕೆ ಮಾಡ್ತಾರೆ. ಅಂದರೆ ಶಾಸಕರು ಯಾವ ರೀತಿ ನಡ್ಕೊಳ್ಬೇಕು? ಇವರು ಹಿರಿಯ ಶಾಸಕರು, 20 ವರ್ಷ ಅನುಭವ ಇರುವಂಥದ್ದು. ಹೌದು, ಎಲ್ಲೋ ಒಂದು ಕಡೆ BJPಯವರು ಬರೀ ಆರೋಪಗಳನ್ನು ಅಷ್ಟೇ ಮಾಡ್ತಾರೆ. ಅವ್ರು ಮಾಡಿರೋಂಥ ಶಾಸಕರ ಕೆಲಸಗಳ ಬಗ್ಗೆ ಅವ್ರು ಬಂದು ಹೇಳಿಕೆಗಳನ್ನು ನೀಡಿ ಇವತ್ತು ಸಮರ್ಥಿಸ್ಕೊತಾ ಇದ್ದಾರೆ ಅಂತಂದರೆ BJP ಪಕ್ಷದ ನಿಲುವೇನು ಅಂತ ಗೊತ್ತಿರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮಗಳು ಜರುಗಬೇಕು ಅಂತ ನಾವು ಕೂಡ ಮನವಿಯನ್ನು ಮಾಡ್ತೇವೆ. ಏನು ಸಾಮಾನ್ಯ ಪ್ರಜೆಗೆ ಯಾವ ರೀತಿ ಶಿಕ್ಷೆಗಳು ಈ ರೀತಿಯಾದಂಥ ಕೆಲಸಗಳಲ್ಲಿ ಕೃತ್ಯಗಳಲ್ಲಿ ಆಗುತ್ತೋ ಅದೇ ಶಿಕ್ಷೆ ಶಾಸಕರಿಗೂ ಕೂಡ ಆಗಬೇಕು. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಇಲ್ಲ, ಪೊಲೀಸವರು ಅವ್ರು ಆ್ಯಕ್ಷನ್ ತೊಗೋತಾ ಇದ್ದಾರೆ. ಅವ್ರು ಏನು ಲೀಗಲ್ ಆ್ಯಕ್ಷನ್ಸ್ ಏನು ತೊಗೋಬೇಕು ಅದನ್ನು ಖಂಡಿತವಾಗ್ಲೂ ತೆಗೆದುಕೊಳ್ತಾ ಇದ್ದಾರೆ ಅನ್ನೋ ನಂಬಿಕೆ. ಥ್ಯಾಂಕ್ ಯು. ಇದಿಷ್ಟು ಕುಸುಮ ಹನುಮಂತರಾಯಪ್ಪ ಅವರ ಮಾತು. ಏನು ಶಾಸಕರು ಹಿರಿಯರಿದ್ದಾರೆ, ಅನುಭವ ಇದ್ದಾರೆ, ಆದರೂ ಕೂಡ ಅವರ ಬಾಯಲ್ಲಿ ಇಂತಹ ಕೀಳುಮಟ್ಟದ ಪದಗಳು ಬಂದಿದ್ದಾವೆ. ದಲಿತರ ನಿಂದನೆ, ಒಕ್ಕಲಿಗರ ನಿಂದನೆಯನ್ನು ಮಾಡಿದ್ದಾರೆ. ಅವರಿಗೆ ಯಾರೋ ನಾವು ಹೇಳಿಕೊಟ್ಟಿಲ್ಲ, ನಾವೇನು ಷಡ್ಯಂತ್ರ ಮಾಡುವ ಅವಶ್ಯಕತೆ ನಮಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.